ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಕುಂಭರಾಶಿಯವರ ಜೀವನದಲ್ಲಿ ಬದಲಾವಣೆ ಅನ್ನೋದು ಆಗ್ತಾ ಹೋಗುತ್ತೆ. ಆ ಬದಲಾವಣೆಯಲ್ಲೊಂದು ವಿಶಿಷ್ಟ ಮೃದುವಾದ ಶಕ್ತಿ ಅನ್ನೋದು ಅಡಕವಾಗಿರುತ್ತೆ. ಈ ಒತ್ತಡ ಅನ್ನೋದು ಕಡಿಮೆ ಮಾಡುತ್ತೆ, ಆತಂಕ ಅನ್ನೋದು ಕರಗಿಸುತ್ತೆ, ಜೀವನ ಒಂದು ಸರಳ ಶಾಂತಿ ದಾರಿಯುತ್ತ ಒಯ್ಯುತ್ತೆ. ಈ ಕುಂಭರಾಶಿಯವರು ಈ ಅವಧಿಯಲ್ಲಿ ಅಂದರೆ ಅತ್ಯಂತ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಯಾವಾಗಲೂ ಸಾಮಾನ್ಯವಾಗಿ ಇತರ ರಾಶಿಗಿಂತ ಹೆಚ್ಚು ಆಳವಾಗಿ ಚಿಂತಿಸುವ ಗುಣವನ್ನು ಇವರು ಹೊಂದಿದ್ದಾರೆ. ಆದರೆ ಈ ಸಮಯದಲ್ಲಿ ಅವರ ಚಿಂತನೆಗಳಿಗೆ ಒಂದು ಆಧ್ಯಾತ್ಮಿಕ ಕಿರಣ ಸೇರ್ಪಡೆಯಾಗುತ್ತೆ. ಅವರ ಯೋಚನೆಗಳಿಗೆ ಹೊಸ ಹೊಸ ಅರ್ಥಗಳನ್ನು ನೀಡುತ್ತೆ. ಜೀವನದ ಹಳೆಯ ಅಸಮಾಧಾನಗಳಿಗೆ ಈ ಪರಿಹಾರಗಳು ಅನ್ನೋದು ಕಂಡುಕೊಳ್ಳಬಹುದು. ಮತ್ತು ಜೀವನ ಮತ್ತು ಈ ಆತ್ಮಬಲ ಅನ್ನೋದು ಹೆಚ್ಚಾಗುತ್ತೆ. ಜೀವನದ ಬಲ ಈ ಎರಡನ್ನೂ ಹೆಚ್ಚಿಸುವ ಒಂದು ಆಧ್ಯಾತ್ಮಿಕ ಬೆಳಕಿನ ಕಾಲ ನಿಮಗೆ ಶುರುವಾಗುತ್ತೆ. ಮನಸ್ಸಿನ ಒತ್ತಡ ಎಷ್ಟೇ ಇದ್ರೂ ಅದು ಕಡಿಮೆಯಾಗ್ತಾ ಹೋಗುತ್ತೆ. ಈ ಕುಂಭರಾಶಿಯವರಿಗೆ ಸ್ನೇಹಿತರು ಅಂದರೆ ಪಂಚಪ್ರಾಣ. ಹೆಂಡತಿಯಿಂದ ಈ ಗುಟ್ಟನ್ನು ಮುಚ್ಚಿಡುವುದರಲ್ಲಿ ಈ ರಾಶಿಯವರು ನಿಸ್ಸೀಮರು. ಈ ರಾಶಿಯವರಿಗೆ ಚಿನ್ನ ಬೆಳ್ಳಿ ಹಾಕಿಕೊಳ್ಳುವುದು ತುಂಬಾ ಇಷ್ಟ. ಈ ಹೊರದೇಶಕ್ಕೆ ಹೋಗುವುದಂತೂ ಇವರ ಮೊದಲ ಆದ್ಯತೆ. ಈ ಕುಂಭರಾಶಿ ಅಂತ ಅಂದ್ರೇ ಆಕ್ವೇರಿಯಸ್ ಅಂತ ಈ ಅತ್ಯಂತ ಈ ವಿಭಿನ್ನ ಮತ್ತು ಈ ವಿಶಿಷ್ಟಪೂರ್ಣ ರಾಶಿ ಎಂದು ನಾವು ಇಲ್ಲಿ ಪರಿಗಣಿಸಲಾಗಿದೆ. ಈ ರಾಶಿಯವರ ಬಗ್ಗೆ ನೀವು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂತ ಅನ್ನೋದಾಗಿದ್ದರೆ ಈ ವಿಡಿಯೋ ನೀವು ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ರಾಶಿಯವರನ್ನು ಅನನ್ಯ ಚಿಂತಕರು, ಈ ಭವಿಷ್ಯ ನೋಟ ಹೊಂದಿದವರು, ತಾರ್ಕಿಕ ಮತ್ತು ಮಾನವೀಯ ಮನೋಭಾವ ಹೊಂದಿದವರೆಂದು ಇಲ್ಲಿ ಕರೆಯಲಾಗುತ್ತೆ. ಈ ರಾಶಿಯ ಚಿಹ್ನೆ ಈ ಜಲಧಾರಿ ಅಂದರೆ ಈ ವಾಟರ್ ಬಿಯರರ್. ಆದರೆ ಈ ಜಲಧಾರಿಯ ಅರ್ಥ ನೀರನ್ನು ಹೊರುವವನು, ಜ್ಞಾನ ಮತ್ತು ಕಲ್ಪನೆಯ ಪ್ರವಾಹವನ್ನು ಲೋಕಕ್ಕೆ ಹಂಚುವವನು ಎಂದರ್ಥ. ಈ ರಾಶಿಯವರು ಈ ಫೆಬ್ರವರಿ ತಿಂಗಳಲ್ಲಿ ಹುಟ್ಟಿದಂತಹ ಅವರ ವ್ಯಕ್ತಿತ್ವ ನಿಜಕ್ಕೂ ವಿಚಿತ್ರವಾಗಿರುತ್ತೆ, ವಿಭಿನ್ನವಾಗಿರುತ್ತೆ. ಇವರು ಭಾವನಾತ್ಮಕವಾಗಿ ದೂರವಿರ್ತಾರೆ. ಅಂದರೆ ಇವರು ತುಂಬಾ ಎಮೋಷನ್ನಲ್ಲಿ ಇರ್ತಾರೆ. ಕುಂಭರಾಶಿಯವರ ದೊಡ್ಡ ದೋಷವೆಂದರೆ ಅವರು ಭಾವನೆಗಳನ್ನು ಸುಲಭವಾಗಿ ಯಾರಿಗೂ ತೋರಿಸುವುದಿಲ್ಲ. ಇದರಿಂದ ಜನರಿಗೆ ಅವರ ಬಗ್ಗೆ ಹೆಚ್ಚು ವಿಷಯಗಳು ಗೊತ್ತಾಗೋದೇ ಇಲ್ಲ. ಹೆಚ್ಚಾಗಿ ಇವರು ಸೀಕ್ರೆಟ್ ಆಗಿಯೇ ಎಲ್ಲವನ್ನ ನಿಭಾಯಿಸ್ತಾರೆ. ಆದರೆ ಒಮ್ಮೆಲೆ ಹೊರಗೆ ಬಂದ ಮೇಲೆ ಗೊತ್ತಾಗುತ್ತೆ ಇವರ ವ್ಯಕ್ತಿತ್ವ ಹೇಗೆ ಅಂತ. ಈ ರಾಶಿಯವರು ಕೋಪಿಷ್ಠ, ಹಠ, ಬುದ್ಧಿಯನ್ನು ಹೊಂದಿರುವವರು. ಇವರು ಬುದ್ಧಿವಂತರಾದರೂ ಕೂಡ ಒಮ್ಮೆ ತೀರ್ಮಾನ ಮಾಡಿದರೆ ಅದನ್ನು ಬದಲಾಯಿಸುವುದು ಬಹಳನೇ ಕಷ್ಟವಾಗುತ್ತೆ. ಇವರು ನನ್ನದೇ ಸರಿ ಎನ್ನುವ ಮನೋಭಾವ. ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಸಂಬಂಧಗಳಿಗೆ ತೊಂದರೆ ಅನ್ನೋದು ಉಂಟಾಗುತ್ತೆ. ಮತ್ತು ಇವರು ಸ್ನೇಹಿತರೊಂದಿಗೆ ಇದ್ದರೂ ಕೂಡ ಇವರು ಜನರೊಂದಿಗೆ ತುಂಬ ಸ್ನೇಹ ಮಾಡ್ತಾರೆ. ಆದರೆ ಮನಸ್ಸಿನ ಆಳದಲ್ಲಿ ಯಾರನ್ನೂ ಸುಲಭವಾಗಿ ಸೇರಿಸಿಕೊಳ್ಳೋದೇ ಇಲ್ಲ. ಇದೇ ಕಾರಣ ಇವರನ್ನು ಕಡಿಮೆ ಅನ್ನೋದು ಮಾಡೋದು. ಎಲ್ಲವನ್ನ ಇವರು ಮನಸ್ಸಿನಲ್ಲಿ ಇಟ್ಟುಕೊಳ್ತಾರೆ, ಹೆಚ್ಚು ಮಾತನಾಡುವುದಿಲ್ಲ. ಆದರೆ ಒಂದು ಸಾರಿ ಏನಾದರೂ ಇವರು ತಮ್ಮ ಬಾಯಿಯನ್ನು ತೆಗೆದರೆ, ತಮ್ಮ ಭಾವನೆಗಳನ್ನು ಹೊರಚೆಲ್ಲಿದರೆ ಮುಂದಿರುವ ವ್ಯಕ್ತಿ ನಿಜಕ್ಕೂ ಭಸ್ಮವಾಗಿ ಹೋಗ್ತಾನೆ ಅನ್ನುವ ಒಂದು ಮಾಹಿತಿ ಈ ರಾಶಿಯಿಂದ ನೋಡಬಹುದು. ಇನ್ನೊಂದು ವಿಷಯ ಏನೆಂದರೆ ಈ ರಾಶಿಯ ಜನರು ಹೆಚ್ಚು ಅತಿಯಾಗಿ ವಿಶ್ಲೇಷಣೆ ಮಾಡ್ತಾರೆ. ಅತಿಯಾಗಿ ಯೋಚನೆಯನ್ನು ಮಾಡೋದು, ಈ ಓವರ್ ಥಿಂಕಿಂಗ್ ಆ್ಯಂಡ್ ಓವರ್ ಅನಾಲಿಸಿಸ್ ಅಂತ
ಇದನ್ನು ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಈ ಕುಂಭರಾಶಿಯವರು ಪ್ರತಿಯೊಂದು ವಿಷಯವನ್ನು ತುಂಬಾ ಆಳವಾಗಿ ಇವರು ಅನಲೈಸ್ ಮಾಡ್ತಾರೆ. ಮುಖ್ಯವಾಗಿ ಇಲ್ಲಿ ಹೆಚ್ಚು ಸಮಯ ತೆಗೆದುಕೊಳ್ತಾರೆ ಹೆಜ್ಜೆ ಹಾಕಲು. ಹೀಗಾಗಿ ಇವರು ಮಾಡುವ ಪ್ರತಿಯೊಂದು ಕೆಲಸವು ತುಂಬಾ ಲೇಟ್ ಆಗುತ್ತೆ ಹಾಗೂ ತುಂಬ ತಡವಾಗುತ್ತೆ. ಆದರೆ ತೆಗೆದುಕೊಂಡ ವಿಷಯವನ್ನು, ನಿರ್ಧಾರವನ್ನು ಇವರು ಯಾವತ್ತೂ ಕೂಡ ಸಮರ್ಥಿಸಿಕೊಳ್ತಾರೆ. ಮತ್ತು ಇವರು ತುಂಬಾ ಈ ರಾಶಿಯವರು ಈ ಫ್ರೀಡಮ್ ಅನ್ನೋದು ತುಂಬ ಮುಖ್ಯ. ಇವರಿಗೆ ಸ್ವಾತಂತ್ರ್ಯ ಇವರಿಗೆ ತುಂಬ ಬೇಕು. ನೀವೇನಾದರೂ ಇವರನ್ನು ಬಂಧನದಲ್ಲಿ ಇಟ್ಟರೆ, ನೀವೇನಾದರೂ ಇವರನ್ನು ಎಲ್ಲಾದರೂ ಈ ಒಳಗಡೆ ಸೇರಿಸಿದರೆ ಅವರಿಗೆ ಆ ಜಾಗದಲ್ಲಿ ಅವರು ಇರಲು ಸಾಧ್ಯವೇ ಇಲ್ಲ. ಯಾವಾಗಲೂ ಇವರು ಇಂಡಿಪೆಂಡೆನ್ಸ್ ಆಗೇ ಇರಬೇಕು, ಸ್ವತಂತ್ರವಾಗಿ ಇರಬೇಕು, ಆರಾಮವಾಗಿ ಓಡಾಡಿಕೊಂಡು ಇರಬೇಕು. ಯಾರ ಮಾತನ್ನು ಇವರು ಕೇಳುವುದೇ ಇಲ್ಲ. ಇವರು ತುಂಬಾ ವೆಲ್ಡ್ ಅನ್ನೋದು ಆಗ್ತಾರೆ. ಮತ್ತು ಇವರಿಗೆ ನಿಯಮಬದ್ಧತೆ, ಈ ನಿಯಂತ್ರಣ ಅನ್ನೋದು ತುಂಬ ಬೇಸರವನ್ನು ತರುತ್ತೆ. ಇದರಿಂದ ಇವರು ಮತ್ತು ಈ ಜಾಬ್ ಎರಡೂಗಳಲ್ಲಿ ಇವರ ಜೊತೆ ಹೆಚ್ಚು ಈ ಜಗಳಗಳು ಅನ್ನೋದು ಆಗುವುದು ಇಲ್ಲಿ ನೀವು ನೋಡಬಹುದು. ಈ ರಾಶಿಯವರು ಹೆಚ್ಚಾಗಿ ವಿಷಯಗಳನ್ನು ಗುಪ್ತವಾಗಿಡಲು ಇಷ್ಟಪಡ್ತಾರೆ. ತಮ್ಮ ಈ ಪಾರ್ಟ್ನರ್ಗಳನ್ನು, ತಮ್ಮ ಭಾವನೆಗಳನ್ನು, ತಮ್ಮ ಸಮಸ್ಯೆಗಳನ್ನು ಯಾರ ಜೊತೆಯೂ ಶೇರ್ ಮಾಡಿಕೊಳ್ಳುವುದೇ ಇಲ್ಲ. ಮತ್ತು ಇವರು ಕೆಲವೊಮ್ಮೆ ತುಂಬ ಸಲ ಕಠೋರವಾಗಿ ಇದ್ದುಬಿಡ್ತಾರೆ. ಹೀಗಾಗಿ ಕೆಲವೊಮ್ಮೆ ಇವರ ಜೊತೆ ಮಾಡಿದ ಸಂಬಂಧಗಳು ಮುರಿದು ಬೀಳೋದು ಹೆಚ್ಚಾಗಿ ನಾವು ಕಾಣ್ತೇವೆ. ಈ ರಾಶಿಯವರಿಗೆ ಒಂದೇ ಕೆಲಸ, ಒಂದೇ ತರಹದ ಜೀವನ ಮತ್ತು ಒಂದೇ ಥರದ ಲೈಫ್ ಸ್ಟೈಲ್, ಒಂದೇ ಥರದ ಊಟ, ಒಂದೇ ಥರದ ಅಡಿಗೆ ಹಾಗೂ ಈ ಒಂದು ರಿಲೇಷನ್ ಏನೇ ಒಂದು ಗಂಡಾಗಲಿ ಹೆಣ್ಣಾಗಲಿ ಅವರಿಗೆ ಬೋರನ್ನು ತರುತ್ತೆ. ಇವರು ಯಾವಾಗಲೂ ಹೊಸತನವನ್ನು ಬಯಸ್ತಾರೆ, ಬದಲಾವಣೆಯನ್ನು ಬಯಸುವುದು ಹೆಚ್ಚು. ಈ ರಾಶಿಯವರಿಗೆ ಒಂದಕ್ಕಿಂತ ಹೆಚ್ಚು ಸಂಬಂಧಗಳು, ಅನೈತಿಕ ಸಂಬಂಧಗಳು, ಹುಡುಗಿಯರ ಸಹವಾಸನೆ ಆಗಿರಲಿ, ಹುಡುಗರ ಸಹವಾಸನೆ ಆಗಲಿ ಇದ್ದೇ ಇರುತ್ತೆ ಅನ್ನೋದು ಈ ರಾಶಿಯಿಂದ ತಿಳಿದು ಬರುತ್ತೆ. ಮೇಲಾಗಿ ಈ ರಾಶಿಯವರು ಹೆಚ್ಚಾಗಿ ಒಂಟಿತನವನ್ನು ಕೂಡ ಬಯಸ್ತಾರೆ. ಯಾವುದೇ ಒಂದು ಕ್ರೌಡ್ ಇರುವಂತಹ ಜಾಗದಲ್ಲಿ ಇವರು ಮತ್ತು ಯಾವುದೇ ಒಂದು ಸಮಾರಂಭಗಳಲ್ಲಿ ಇವರು ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಾಗವಹಿಸಲು ಇಷ್ಟಪಡೋದೇ ಇಲ್ಲ. ಏನಾದರೂ ಜಾಸ್ತಿ ಫೋರ್ಸ್ ಮಾಡಿದರೆ ಮಾತ್ರ ಇವರು ಅಂತಹ ಜಾಗಗಳಿಗೆ ಹೋಗೋದು, ಅಂತಹ ಪ್ರದೇಶಗಳಿಗೆ ಹೋಗೋದು. ಹೋದರೂ ಕೂಡ ಒಬ್ಬಂಟಿಯಾಗಿರಲು ಇವರು ಇಷ್ಟಪಡ್ತಾರೆ. ಇವರು ಯಾವಾಗಲೂ ಸ್ವತಂತ್ರ ಚಿಂತನೆ, ಅಂದರೆ ಇವರನ್ನು ಇಂಡಿಪೆಂಡೆಂಟ್ ಥಿಂಕರ್ಸ್ ಅಂತ ಕೂಡ ನಾವು ಕರಿತೀವಿ. ಈ ಕುಂಭರಾಶಿಯವರು ತಮ್ಮದೇ ಆದ ಚಿಂತನೆ ಮತ್ತು ಬದುಕಿನ ಶೈಲಿಯನ್ನು ಹೊಂದಿದ್ದಾರೆ. ಇವರಿಗೆ ಯಾವ ನಿಯಮವನ್ನು ನೀವು ಬಲವಂತವಾಗಿ ಹೇರಲು ಸಾಧ್ಯವೇ ಇಲ್ಲ. ಈ ಸ್ವಾತಂತ್ರ್ಯ ಇವರಿಗೆ ಉಸಿರಿದಂತೆ ಮುಖ್ಯ. ಇವರು ತಾನೇ ಯೋಚಿಸಿ ತಾವೇ ನಿರ್ಣಯ ಮಾಡುವ ಗುಣವನ್ನು ಹೊಂದಿರುವಂತಹ ವ್ಯಕ್ತಿತ್ವದವರು. ಈ ಕುಂಭರಾಶಿಯವರು ಸಮಾಜದ ಒಳ್ಳೆಯದನ್ನು ಯಾವಾಗಲೂ ಕೂಡ ಬಯಸ್ತಾರೆ. ಇವರ ಆಸಕ್ತಿ ಒಂದು ವ್ಯಕ್ತಿಯಲ್ಲ, ಒಂದು ಸಮುದಾಯ, ಒಟ್ಟಾರೆ ಮಾನವ ಜಾತಿಯಲ್ಲಿ ಇವರು ಅನ್ಯಾಯಕ್ಕೆ ತಡೆ, ಸಮಾನತೆ, ಸ್ವಾತಂತ್ರ್ಯ, ಹಕ್ಕುಗಳು ಇವುಗಳನ್ನೆಲ್ಲ ಈ ರಾಶಿಯವರು ಬೆಂಬಲಿಸುತ್ತಾರೆ. ವಿಚಿತ್ರ ಅನ್ನಿಸಿದರೂ ಕೂಡ ಅದುವೇ ಅವರ ವಿಶೇಷತೆ ಆಗಿದೆ. ಈ ರಾಶಿಯವರಲ್ಲಿ ಸ್ವಲ್ಪ ವಿಚಿತ್ರ ನಡವಳಿಕೆ ಕಾಣುವುದು ನೀವು ಸಹಜವಾಗಿ ನೋಡಬಹುದು. ಕೆಲವರಿಗೆ ಇದು ಅನುಮಾನವಾಗಬಹುದು, ಈ ವಿಚಿತ್ರ ಅನ್ನಿಸಬಹುದು, ಏನೋ ಒಂದು ಅಸಾಮಾನ್ಯ ವ್ಯಕ್ತಿತ್ವ ಅನ್ನಬಹುದು. ಆದರೆ ಇದೇ ಅಸಮಾನತೆ ಇವರನ್ನು ವಿಶೇಷವಾಗಿ ಇರಿಸುತ್ತೆ. ಈ ರಾಶಿಯಲ್ಲಿ ಈ ಪುರುಷರ ಗುಣಲಕ್ಷಣಗಳನ್ನು ನೀವು ತಿಳಿದುಕೊಳ್ಳಬಹುದು. ಮುಖ್ಯ ಯಾಕೆ ಅಂದರೆ ನೀವು ಮದುವೆ ಆಗುವ ಸಂದರ್ಭದಲ್ಲಿ ನೀವು ಒಂದು ವೇಳೆ ಈ ಕುಂಭರಾಶಿಯ ಹುಡುಗರನ್ನು ಮದುವೆ ಆಗುತ್ತಿದ್ದರೆ ಆ ಹುಡುಗನ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನೋದನ್ನು ಪ್ರತಿಯೊಬ್ಬರು ಹೆಣ್ಣು ತಿಳಿದುಕೊಳ್ಳಲೇಬೇಕು. ಇವರು ದೃಢ ಚಿಂತನೆ ಮಾಡ್ತಾರೆ. ಒಮ್ಮೆ ನಿರ್ಧಾರ ತೆಗೆದುಕೊಂಡರೆ ಯಾವತ್ತೂ ಹಿಂದೆ ಅನ್ನೋದು ಸರಿಯೋದೇ ಇಲ್ಲ.
ಈ ತಂತ್ರಜ್ಞಾನ ಮತ್ತು ವಿಜ್ಞಾನ ಇವರಿಗೆ ಅತಿಯಾದ ಪ್ರೀತಿಸುವಂತಹ ಒಂದು ಜಾಗವಾಗಿದೆ. ಕುಂಭರಾಶಿಯ ಪುರುಷರು ಪ್ರಾಜೆಕ್ಟ್ಗಳನ್ನು, ಮೊಬೈಲ್ಗಳನ್ನು, ಇಂಜಿನಿಯರಿಂಗ್ ಮತ್ತು ಈ ಐಡಿಯಾಗಳಿಗೆ ಅಂದರೆ ಫ್ಯೂಚರಲ್ಲಿ ಏನು ಮಾಡಬೇಕಪ್ಪ ಅಂತ ಐಡಿಯಾಗಳಿಗೆ ಹೆಚ್ಚು ಒತ್ತು ಅನ್ನೋದನ್ನು ಇವರು ಕೊಡ್ತಾರೆ. ಇವುಗಳಿಗೆ ಹೆಚ್ಚು ಆಕರ್ಷಣೆಯನ್ನು ಹೊಂದಿದ್ದಾರೆ. ಮತ್ತು ಪ್ರೇಮ ವಿವಾಹದಲ್ಲಿ ಇವರು ಬಹಳನೇ ಸಮಯ ತೆಗೆದುಕೊಳ್ತಾರೆ. ಈ ಭಾವಪರ ಸಂಬಂಧಗಳಿಗೆ ತಕ್ಷಣ ಹೋಗುವುದಿಲ್ಲ. ಇವರ ನಡೆ ರೂಢಿಯಲ್ಲಿ ಆತ್ಮವಿಶ್ವಾಸ ಸಹ ಸ್ಪಷ್ಟವಾಗಿ ಕಾಣಿಸುತ್ತೆ. ಇನ್ನು ಕುಂಭರಾಶಿಯ ಮಹಿಳೆಯರ ಗುಣಗಳನ್ನು ಪ್ರತಿಯೊಬ್ಬ ಗಂಡು ತಿಳಿದುಕೊಳ್ಳುವುದು ತುಂಬಾ ಇಲ್ಲಿ ಮುಖ್ಯ ಆಗುತ್ತೆ. ಯಾಕೆಂದರೆ ಮದುವೆಯ ಸಂದರ್ಭದಲ್ಲಿ ಯಾವ ರೀತಿಯ ಗುಣಗಳು ಇರುತ್ತೆ ಅನ್ನೋದನ್ನು ತಿಳಿದುಕೊಂಡರೆ ನಿಮ್ಮ ಜೀವನ ನಿಮ್ಮ ಸಂಗಾತಿಯ ಜೊತೆ ಅತ್ಯಂತ ಸುಖಮಯ ಕೂಡ ಆಗಿರಬಹುದು. ಈ ಮಾಹಿತಿಯ ಪ್ರಕಾರ ಕುಂಭರಾಶಿಯಲ್ಲಿ ಜನಿಸಿದಂತಹ ಮಹಿಳೆಯರ ಗುಣಗಳು ತುಂಬಾ ಜಾಣ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಇರುತ್ತಾರೆ. ಇವರು ಬುದ್ಧಿವಾದಿಗಳಾಗಿದ್ದು ತಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಇವರಿಗೆ ಯಾವತ್ತೂ ಸ್ವತಂತ್ರವಾದಂತಹ ಸ್ವಭಾವ ಅನ್ನೋದು ಇರುತ್ತೆ. ಇವರನ್ನು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಈ ಗಂಡಸರು ಇದನ್ನು ಮೊದಲೇ ತಿಳಿದುಕೊಳ್ಬೇಕು. ಈ ವ್ಯಾಪಕ ಚಿಂತನೆ ಹೌದು. ಸಮಾಜ, ಪರಿಸರ, ಮಾನವ ಹಕ್ಕುಗಳು ಮತ್ತು ಈ ಜಾಗತಿಕ ವಿಚಾರದಲ್ಲಿ ಇವರಿಗೆ ಅತಿಯಾದ ಒಂದು ಆಸಕ್ತಿ ಅನ್ನೋದು ಇದೆ. ಆಕರ್ಷಕ ವ್ಯಕ್ತಿತ್ವ ಕೂಡ ಇವರು. ಮ್ಯಾಗ್ನೆಟ್ ಇದ್ದ ಹಾಗೆ, ಅಂದರೆ ಅಯಸ್ಕಾಂತ ಇದ್ದ ಹಾಗೆ ಇವರು ಯಾರನ್ನಾದರೂ ತಮ್ಮ ಬಳಿ ಸೆಳೆಯಬಹುದಾಗಿದೆ. ಒಂದು ಅಯಸ್ಕಾಂತದ ಗುಣವೇ ಇವರನ್ನು ಹೆಚ್ಚು ಅವರ ಬಳಿ ಆಕರ್ಷಣೆಯನ್ನು ಹೊಂದುತ್ತಾರೆ. ಈ ಕುಂಭರಾಶಿಯ ಜೊತೆ ಪ್ರೇಮ ಮತ್ತು ವಿವಾಹ ಮಾಡಿಕೊಳ್ಳುವವರು ಈ ಕೆಲವೊಂದು ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕು. ಇವರು ಪ್ರೀತಿಸುವುದಕ್ಕೆ ಸಮಯ ಅನ್ನೋದು ತೆಗೆದುಕೊಳ್ತಾರೆ. ಪ್ರೀತಿಯಲ್ಲಿ ಯಾವತ್ತೂ ಅರ್ಜೆಂಟ್ ಮಾಡುವುದೇ ಇಲ್ಲ. ಮೊದಲು ಸ್ನೇಹ, ನಂತರ ಭರವಸೆ, ನಂತರ ಇವರು ಸ್ಲೋ ಆಗಿ ಪ್ರೀತಿಯಲ್ಲಿ ಬೀಳ್ತಾರೆ. ಆದರೆ ಒಮ್ಮೆ ಪ್ರೀತಿಯಲ್ಲಿ ಬಿದ್ದರೆ ಮುಗಿದೇ ಹೋಯಿತು. ಮನಸ್ಸು ಗೆದ್ದರೆ ಜೀವನ ಪೂರ್ತಿ ಬದ್ಧತೆಯಾಗಿ ಇರುತ್ತಾರೆ. ಹೃದಯ ಗೆದ್ದರೆ ಇವರ ಜೊತೆ ನೀವು ಜೀವನ ಪೂರ್ತಿಯಾಗಿ ಕಳೆಯಬಹುದು. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಇವರು ತಮ್ಮ ಚಂಚಲತೆಯನ್ನು ಕೂಡ ತೋರಿಸ್ತಾರೆ. ಹೀಗಾಗಿ ಪರಸ್ತ್ರೀಯರ ಜೊತೆ, ಪರಪುರುಷರ ಜೊತೆ ಇವರ ವ್ಯವಹಾರಗಳು ನೀವು ಕಾಣಬಹುದಾಗಿದೆ. ಇವರ ಅಲಂಕಾರಕ್ಕಿಂತ ಬುದ್ಧಿವಂತಿಕೆ ಮುಖ್ಯ. ಚರ್ಚೆ, ವಾದ ವಿವಾದ, ವಿನಿಮಯ ಇವುಗಳಿಗೆ ಹೆಚ್ಚು ಆಸಕ್ತಿಯನ್ನು ತೋರಿಸುತ್ತಾರೆ ಈ ಕುಂಭರಾಶಿಯವರು. ಈ ರಾಶಿಯವರು ಯೋಚಿಸುವುದರಿಂದ ರಕ್ತ ಸಂಚಲನದ ತೊಂದರೆ ಅನ್ನೋದು ಉಂಟಾಗುತ್ತೆ. ಮತ್ತು ಈ ಮಂಡಿ ಸಮಸ್ಯೆಗಳು, ನಿದ್ರೆ ಕಡಿಮೆ, ಕೆಲವೊಮ್ಮೆ ಹೃದಯಕ್ಕೆ ಸಂಬಂಧ ಕಾಯಿಲೆಗಳು ಇವರನ್ನು ಕಾಡುವುದು ಹೆಚ್ಚಾಗಿ. ಮತ್ತು ಯಾವ ರಾಶಿಗಳು ಸೂಕ್ತ ಅನ್ನುವುದು ಇವರಿಗೆ ಒಂದು ಭಾಗದಲ್ಲಿ ನೋಡೋದಾದರೆ ಅತಿ ಸೂಕ್ತವಾದಂತಹ ರಾಶಿಗಳು ಈ ತುಲಾ, ಮಿಥುನ, ಧನು ಮತ್ತು ಮೇಷ ರಾಶಿಗಳಾಗಿವೆ. ಇಂತಹವರ ಜೊತೆ ಸಂಬಂಧ, ಇವರ ಜೊತೆ ಸ್ನೇಹ ಅನ್ನೋದು ಇವರು ಹೆಚ್ಚಾಗಿ ಮಾಡ್ತಾರೆ. ಈ ಉಪಯುಕ್ತವಾದ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.